ಎವ್ರಿವನ್, ವೆಲ್ಕಮ್ ಟು ಹೆವೆನ್ ವ್ಲಾಗ್ಸ್ ವಿತ್ ಅನು ಚಾನಲ್. ಸೊ ಇವತ್ತು ನಾವು ಸ್ಪೈಸಿ ಮೋಮೋಸ್ ಯಾವ ರೀತಿ ಮನೇಲಿ ಮಾಡ್ಕೋಬೋದು ಅಂತ ನೋಡ್ತಾ ಇದ್ದೀವಿ. ಸಾಧಾರಣವಾಗಿ ಎಲ್ಲರೂ ಅದು ಹಸಿ ಮಸಾಲ ಥರನೇ ಹಾಕಿರ್ತಾರೆ, ಆದರೆ ನಾವು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಅದನ್ನು ಮಾಡೋಂಥ ಮೆಥಡ್. ಸೊ ಇದಕ್ಕೆ ವೆಜಿಟೇಬಲ್ಸ್ ಹಾಕಿದ್ದೀವಿ, ಆನಿಯನ್, ಸ್ಪ್ರಿಂಗ್ ಆನಿಯನ್ನು, ಮತ್ತು ಬೀನ್ಸು, ಸ್ವೀಟ್ ಕಾರ್ನು, ಸ್ವಲ್ಪ ಚಿಲ್ಲಿ, ಎಲ್ಲ ಥರ ಏನೆಲ್ಲ ವೆಜಿಟೇಬಲ್ಸ್ ಅಂದರೆ ಒಂದು 3-4 ಟೈಪ್ಸ್ ಇಲ್ಲಿ ವೆಜಿಟೇಬಲ್ ಮಿಕ್ಸ್ ಆಗಿದೆ. ಸೊ ಎಲೆಕೋಸು ಮಸ್ಟ್ ಆ್ಯಂಡ್ ಶುಡ್ ಹಾಕ್ತಾರಲ್ಲ, ಸೊ ಹಾಗಾಗಿ ಅದನ್ನು ಸ್ವಲ್ಪ ಹಾಕಿದ್ದೀವಿ. ಬೆಲ್ ಪೆಪ್ಪರ್ ಎಲ್ಲ ಹಾಕಿದ್ದೀವಿ. ಅದನ್ನು ಸ್ವಲ್ಪ ಮಿಕ್ಸ್ ಕೊಡೋಣ. ಸೊ ಮಿಕ್ಸ್ ಆಗ್ತಾ ಇದ್ದಂಗೆ ಈಗ ಸ್ವಲ್ಪ ಸಾಲ್ಟು, ಪೆಪ್ಪರ್ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್, ಅರಿಶಿನ ಪುಡಿ. ಸೊ ನಿಮಗೆ ಮನೆಯಲ್ಲೇ ಯಾವ ರೀತಿ ಅರಿಶಿನ ಪುಡಿ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ಅದು ಒಂದು ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿ, ಮತ್ತು ರೆಡ್ ಚಿಲ್ಲಿ ಪೇಸ್ಟ್ ಮತ್ತು ಟೊಮೆಟೊ ಪೇಸ್ಟ್ ಹಾಕಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪನ್ನು ಕೂಡ ಅಲ್ಲಿಗೆ ಆ್ಯಡ್ ಮಾಡಿ ಇದು ಒಂದು ಪೇಸ್ಟ್ ರೆಡಿ ಆಗಿದೆ. ಈಗ ಒಂದು ಲೈಕ್ ಗೊಜ್ಜು ಥರ. ನೆಕ್ಸ್ಟ್ ನಾವು ಮೋಮೋಸು. ಸೊ ಇವಾಗ ಮೋಮೋಸ್ಗೆ ಡೋ ಯಾವ ರೀತಿ ಮಾಡ್ಕೋಬೇಕು ಅಂದರೆ ಮೈದಾ, ಸ್ವಲ್ಪ ಕಾರ್ನ್ಸ್ಟಾರ್ಚ್ ಮತ್ತು ಸಾಲ್ಟ್ ಇದಿಷ್ಟು ಹಾಕಿ ಕಲಸಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ನೀಟಾಗಿ ಒತ್ತಿಟ್ಕೊಂಡು ನಮಗಿಷ್ಟ ಬಂದಿರೋಂಥ ಶೇಪಲ್ಲಿ ಅದನ್ನು ಹಾಕಿ ಒಳಗಡೆ ಫಿಲ್ಲಿಂಗ್ ಮಾಡಿದ್ರೆ, ಸೊ ಅದನ್ನು ಮನೇಲಿರೋಂಥ ಇಡ್ಲಿ ಪಾತ್ರೆಯಲ್ಲಿ ಅದನ್ನು ಬೇಯಿಸಿದ್ರೆ ಸೊ ಮೋಮೋಸ್ ರೆಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೋಮೋಸ್ ಈ ರೀತಿ ಸ್ಪೈಸಿ ಕರಿ ಜೊತೆ ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ಬಾಯ್.